ಎಲ್ಲರಿಗೂ ನಮಸ್ಕಾರ. ಇವತ್ತು ಮೀನು ಸಾಂಬಾರು ಮತ್ತು ಮೀನು ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮೀನು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ತೊಗೋತಿದ್ದೀನಿ ಒಂದು ಪೂರ್ತಿ, ಹಾಗೂ ಒಂದು ಚಿಕ್ಕ ಈರುಳ್ಳಿ, ಹಾಗೂ ಒಂದು ಶುಂಠಿ, ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೂ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಣಸು, ಹಾಗೂ ಅರ್ಧ ಚಮಚ ಅರಿಶಿನದ ಪುಡಿ ಟರ್ಮರಿಕ್ ಪೌಡರ್, ಹಾಗೂ ಹಾಫ್ ಸ್ಪೂನ್ ಉಪ್ಪು, ಒಂದು ಸ್ಪೂನ್ ಖಾರದ ಪುಡಿ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿರೋ ಮಿಶ್ರಣಕ್ಕೆ ನಾನು 5ರಿಂದ 6 ಡ್ರಾಪ್ ನಿಂಬೆಹಣ್ಣು ರಸ ಬಿಡ್ತಾ ಇದ್ದೇನೆ. ಇಲ್ಲಿ ನಾವು 1.5 kg ಮೀನು ತಂದಿದ್ದೀವಿ. ಅದರಲ್ಲಿ ಸಾಂಬಾರು ಮತ್ತು ಫ್ರೈ ಎರಡೂ ಕೂಡ ಮಾಡ್ತಿರೋವಂಥದ್ದು. ಇಲ್ಲಿ ನಾನು ಮೀನಿಗೆ ರುಬ್ಬಿರೋಂಥ ಮಿಶ್ರಣನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ತಿದ್ದೇನೆ. ಅದು ಒಂದು 1/4 ಗಂಟೆಯಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಿರೋವಂಥದ್ದನ್ನು ಹಾಗೆ ಡ್ರೈ ಆಗಕ್ಕೆ ಬಿಡಬೇಕು, ನೀಟಾಗಿ ಉಪ್ಪು ಖಾರ ಎಲ್ಲ ಹತ್ತಲಿಕ್ಕೆ. ನೆಕ್ಸ್ಟು ತವ ತೊಗೊಳ್ತಾ ಇದ್ದೀನಿ. ತವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ಮೇಲೆ ನೀಟಾಗಿ ಕಾಯಬೇಕು. ನೀಟಾಗಿ ಕಾದಾದ್ಮೇಲೆ ನಾನು ಇಲ್ಲಿ ಆಲ್ಮೋಸ್ಟ್ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಫಸ್ಟು ಒಂದು ಮೀನು ಹಾಕಿಬಿಟ್ಟು ಫ್ರೈ ಮಾಡ್ತೀನಿ, ಯಾಕಂದರೆ ನಾನು ಚಿಕ್ಕದು ಹಾಕಿದ್ದೀನಿ. ಏನಾದರೂ ಟೇಸ್ಟ್ ಏನಾದರೂ ವೇರಿಯೇಷನ್ ಇದ್ದರೆ ಆಮೇಲೆ ಬೇಕಾದರೆ ಬೇರೆದಕ್ಕೆ ಹಾಕೊಬೋದು ಅಂತ. ನೆಕ್ಸ್ಟ್ ಅದು ಟೇಸ್ಟ್ ನೋಡಿದ್ರೆ ಸರಿಗಿದೆ ಅನ್ನಿಸ್ತು. ನೆಕ್ಸ್ಟ್ 2 ಹಾಕಿದ್ದೇನೆ. ನಿಧಾನಕ್ಕೆ ಇಟ್ಟಾಕಬೇಕಾಗತ್ತೆ, ಇಲ್ಲಾಂದ್ರೆ ಅದು ಬೇಗನೆ ಬೇಯುತ್ತೆ, ಹಾಗಾಗಿ ಮುಟ್ಟೋಗ್ಬಿಡ್ಬೋದು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ವಿತೌಟ್ ಕಬಾಬ್ ಫಿಶ್ ಫ್ರೈ ಪೌಡರ್ ಇಲ್ದಲೇ ಮಾಡುವಂಥದ್ದು. ನೆಕ್ಸ್ಟು ಸಾಂಬಾರಿಗೆ ನಾನು ಮೀನಿಗೆ ಹುಣಸೆ ರಸ, ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಬಿಡ್ತಿದ್ದೀನಿ. ನೆಕ್ಸ್ಟ್ ಸಾಂಬಾರಿಗೆ ರುಬ್ಕೊಳ್ಳಿಕ್ಕೆ ಈರುಳ್ಳಿ 1, ಟೊಮ್ಯಾಟೊ 1, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ. ಜಾರಿಗೆ ನಾನಿಲ್ಲಿ ಒಂದು ಪೂರ್ತಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆದಮೇಲೆ ಟೊಮ್ಯಾಟೊ 1, ಈರುಳ್ಳಿ, ಹಾಗೆ ಕೊಬ್ಬರಿ ತುರಿ, ಕಾಯಿ ತುರಿ, ಹಾಗೆ 4ರಿಂದ 5 ಮೆಣಸು, ಸ್ವಲ್ಪ ಚಕ್ಕೆ, ಅರ್ಧ ಸ್ಪೂನ್ ಖಾರ ಪುಡಿ, ಯಾಕಂದರೆ ಮ್ಯಾರಿನೇಟ್ ಮಾಡೋದು ಹಾಕಿದ್ದೀನಿ, ಸಾಂಬಾರು ಪುಡಿ. ಒಂದು ಬಾಣಲಿ ತೊಗೊಳ್ತಾ ಇದ್ದೀನಿ. ಬಾಣಲಿಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ನಂತರ ಅದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ನೀರು ಹಾಕ್ತಾ ಇದ್ದೀನಿ ಸಾಂಬಾರಿಗೆ. ಒಬ್ಬೊಬ್ಬರು ನಿಂಬೆಹಣ್ಣನ್ನ
ನಿಂಬೆಹಣ್ಣು ಕೂಡ ಹಾಕ್ತಾರೆ, ಇಲ್ಲ ಹುಣಸೆಹಣ್ಣ ಇವಾಗ ಹುಳಿ ಬಿಡೋರು ಬಿಡ್ತಾರೆ ಕುದಿ ಟೈಮಲ್ಲಿ. ನಾನು ಮೀನಿಗೆ ಹುಳಿ ಬಿಟ್ಟಿರೋದ್ರಿಂದ ನಾನು ಮತ್ತೆ ಕುದಿಯುವಾಗೇನು ಹುಣಸೆಹಣ್ಣು ಹುಳಿ ಬಿಡ್ತಿಲ್ಲ. ಮ್ಯಾರಿನೇಟ್ ಮಾಡಿಟ್ಟಿಟ್ಕೊಂಡಿದ್ನಲ್ಲ ಆ ಮೀನನ್ನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಮುದ್ದೆ ಮತ್ತು ಮೀನು ಸಾರು ರೆಡಿ ಆಗಿದೆ. ಯಾರಾದರೂ ರಿಲೇಟಿವ್ಸ್ ಬಂದಾಗ ತುಂಬ ಬೇಗನೆ ಮಾಡುವಂಥ ಮೀನು ಸಾರಿದು, ಈಸಿಯಾಗಿ ಆಗೋಗುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.